ಪೊಲೀಸ್ ರೀಲ್ ಸ್ಟಾರ್ಗಳಿಗೆ ಕಮಿಷನರ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಪೊಲೀಸರುಗಳು ಯಾರೆಲ್ಲ ರೀಲ್ಸ್ ಮಾಡ್ತಾ ಇರ್ತಾರಲ್ಲ ಅಂಥವರಿಗೆ ಕಮಿಷನರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಮವಸ್ತ್ರದಲ್ಲಿ ರೀಲ್ಸ್ ಮಾಡುವ ಪೊಲೀಸರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಕಮಿಷನರ್ ಬಿ ದಯಾನಂದ್ ರೀಲ್ಸ್ ಮಾಡೋ ಪೊಲೀಸರಿಗೆ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ಬೆಂಗಳೂರು ಕಮಿಷನರ್ ಬಿ ದಯಾನಂದ್ ಇಲಾಖೆಗೆ ಸಂಬಂಧಿಸದ ವಿಷಯದಲ್ಲಿ ಅಶಿಸ್ತು ಆಸ್ಪದ ಇಲ್ಲ, ಅಶಿಸ್ತಿಗೆ ನಾವು ಅವಕಾಶ ಕೊಡೋದಿಲ್ಲ. ಸಮವಸ್ತ್ರದಲ್ಲಿ ಅಶಿಸ್ತು ತೋರಿಸುವಂತಹ ಸಿಬ್ಬಂದಿ ಮೇಲೆ ನಿಗಾ ಇಡ್ತೀವಿ, ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತೇಳಿ ಕಮಿಷನರ್ ಈಗ ಖಡಕ್ ಆಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ಫೋಟೋ ಹಾಕೋದು, ರೀಲ್ಸ್ ಮಾಡೋದು, ಅಪ್ಲೋಡ್ ಮಾಡೋದು ಇದನ್ನೆಲ್ಲವನ್ನೂ ಕೂಡ ಅದನ್ನು ನಿಷಿದ್ಧಗೊಳಿಸಿದ್ದಾರೆ. ಇದರಿಂದಾಗಿ ಇಲಾಖೆಯ ಘನತೆಗೆ ಪ್ರತಿಕೂಲ ಪರಿಣಾಮ ಬೀರುತ್ತೆ. ಸಮವಸ್ತ್ರದ ಬದ್ಧತೆ, ಸಮರ್ಪಣೆ ಮತ್ತು ಹೊಣೆಗಾರಿಕೆಯ ಸಂಕೇತ ಅದು ಸಮವಸ್ತ್ರ ಅಂತ ಹೇಳಿದ್ರೆ. ಅದು ಯೂನಿಫಾರ್ಮ್ ಅಂತ ಹೇಳಿದ್ರೆ ಅದಕ್ಕೊಂದು ಬೆಲೆ ಇಲ್ವಾ, ಅದಕ್ಕೊಂದು. ಸೊ ಆ ಯೂನಿಫಾರ್ಮ್ ಹಾಕ್ಕೊಂಡು ನೀವು ಬೇಕಾಬಿಟ್ಟಿಯಾಗಿ ನೀವು ರೀಲ್ಸ್ ಮಾಡೋದು ಇದೆಲ್ಲವನ್ನೂ ಮಾಡೋದು ಸರಿಯಲ್ಲ, ನಾವು ಸಹಿಸೋದಿಲ್ಲ ಅಂತ ಹೇಳಿ ಬಿ ದಯಾನಂದ್ ಅವರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ದಿವಸಗಳಲ್ಲಿ ಈ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಪೊಲೀಸರು ಕೂಡ ಒಂದು ಸಮಾಜದ ಒಂದು ಅಂಗ. ಹೀಗಾಗಿ ಸಮಾಜದ ಅಂಕು ಡೊಂಕುಗಳು ನಮ್ಮಲ್ಲಿಯೂ ಕೂಡ ಕಂಡು ಬರ್ತವೆ. ಅದಕ್ಕೆ ಪೂರಕವಾಗಿ ಈ ರೀತಿ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕರು ಈಗ ಈ ರೀಲ್ಸು, ಶಾರ್ಟ್ಸು ಅಥವಾ ವಿಡಿಯೋಗಳನ್ನು ಮಾಡ್ತಕ್ಕಂಥ ಒಂದು ಏನು ಹವ್ಯಾಸ, ಪ್ರವೃತ್ತಿ, ಚಟ ಏನಂತ ಹೇಳ್ತೀರೋ ಗೊತ್ತಿಲ್ಲ. ಸೊ ಅದೇ ರೀತಿಯಲ್ಲಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಕೂಡ ಅನೇಕ ಸಂದರ್ಭಗಳಲ್ಲಿ ಈ ರೀತಿ ತಮ್ಮ ಕಲಾ ಪ್ರತಿಭೆಯನ್ನು ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಸಮವಸ್ತ್ರದಲ್ಲಿ ಅನೇಕ ಸಂದರ್ಭಗಳಲ್ಲಿ ಮಾಡ್ತಾ ಇರತಕ್ಕಂಥದ್ದು ಕಂಡು ಬಂದಿದೆ. ಇದು ಒಂದು ರೀತಿಯಲ್ಲಿ ಇಲಾಖೆಗೆ ಶೋಭೆ ತರ್ತಕ್ಕಂಥ ಅಂಶ ಅಲ್ಲ. ಇದು ಗಮನಕ್ಕೆ ಬಂದಿದ್ದರಿಂದ ಅದ್ರ ಬಗ್ಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದೇವೆ. ಯಾರು ಕೂಡ ಸಮವಸ್ತ್ರದಲ್ಲಿ ಈ ರೀತಿ ರೀಲ್ಸು ಅಥವಾ ಇವುಗಳನ್ನು ಮಾಡತಕ್ಕದ್ದಲ್ಲ ಅಂತಕ್ಕಂಥದ್ದು. ಯಾಕೆಂದರೆ ಸಮವಸ್ತ್ರಕ್ಕೆ ಅದರದ್ದೇ ಆದಂಥ ಒಂದು ಗೌರವ, ಪ್ರತಿಷ್ಠೆ ಮತ್ತು ಸಮಾಜದಲ್ಲಿ ಅದಕ್ಕೆ ಅದರದ್ದೇ ಆದಂಥ ಒಂದು ಸ್ಥಾನ ಇದೆ. ಅದಕ್ಕೋಸ್ಕರ ಈ ರೀತಿ ಮಾಡಿದ್ರೆ ಅದು ಒಂದು ಕಡಿಮೆ ಆಗ್ತದೆ ಅಂತಕ್ಕಂಥ ಒಂದು ಅಂಶ. ಜೊತೆಗೆ ಪೊಲೀಸ್ ಇಲಾಖೆ ಅಥವಾ ಸರ್ಕಾರಿ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಯಾವುದೇ ಈ ರೀತಿಯ ವಿಷಯಗಳ ಬಗ್ಗೆ ಅಥವಾ ಅಧಿಕೃತ ವಿಷಯಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ಕೊಳ್ತಕ್ಕಂಥದ್ದು ಅಥವಾ ಮಾಧ್ಯಮಗಳಲ್ಲಿ ಹಾಕ್ಕೊಳ್ತಕ್ಕಂಥದ್ದು ತಪ್ಪಾಗ್ತದೆ. ಅದನ್ನು ಕೂಡ ಉಲ್ಲೇಖ ಮಾಡಿ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಹಿಂದೆ ಮಾಡಿದಿರೋ ಬಗ್ಗೆ ದಯಾನಂದ್ ಸರ್ ಅವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಇದನ್ನ ಪ್ರವೃತ್ತಿ ಅಥವಾ ಇದು ಹವ್ಯಾಸ ಅಥವಾ ಚಟ ಅಂತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ಥರದೆಲ್ಲ ಮಾಡೋ ಹಾಗಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ದಯಾನಂದ್ ಅವರು ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರದೀಪ್ ನೀಡ್ತಾರೆ. ಪ್ರದೀಪ್, ಬಹುಶಃ ಈ ಮುಂಚೆಯಿಂದಲೂ ಕೂಡ ಈಗ ಪೊಲೀಸ್ ಅಂತ ಹೇಳಿದಾಗ ಅವ್ರಿಗೂ ಕೂಡ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದೇ ಇರುತ್ತೆ. ಆ ಸಮವಸ್ತ್ರಕ್ಕೆ ತನ್ನದೇ ಆದಂಥ ಒಂದು ಘನತೆ ಇರುತ್ತೆ. ಸೊ ಈ ರೀತಿಯಾಗಿ ತಮ್ಮ ಅನಿಸಿಕೆಗಳನ್ನು ಬೇಕಾಬಿಟ್ಟಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ತಮ್ಮ ಒಂದು ವಿಡಿಯೋಗಳನ್ನು ಈ ರೀತಿಯಾಗಿ ಪೋಸ್ಟ್ ಮಾಡುವಂಥದ್ದು, ರೀಲ್ಸ್ ಮಾಡುವಂಥದ್ದು ಮುಂಚಿಂದಲೂ ಕೂಡ ನಿಷಿದ್ಧ ಇರುತ್ತೆ. ಬಹುಶಃ ಅದನ್ನು ಈಗ ಕಟ್ಟುನಿಟ್ಟಾಗಿ ಜಾರಿಗೆ ತರ್ತಾ ಇದ್ದೀವಿ. ಯಾರೇ ಅಂಥ ಕೆಲಸಗಳನ್ನ ಮಾಡ್ತಾರೋ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಈಗ ದಯಾನಂದ್ ಅವರು ಹೇಳ್ತಾ ಇರುವಂಥದ್ದು. ಏನಿದೆ ಆದೇಶದಲ್ಲಿ ಈಗ ಪ್ರದೀಪ್? ರೆಹಮಾನ್, ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಅದೊಂದು ಶಿಸ್ತಿನ ಇಲಾಖೆ ಅಂತಲೇ ಹೆಸರುವಾಸಿಯಾಗಿರೋದು. ಆದರೆ ಕೆಲವು ಪೊಲೀಸರು ಇಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕಾಯಲಿಗೆ ಬಿದ್ದು ರೀಲ್ಸ್ಗಳನ್ನು ಮಾಡಿ ಹರಿಬಿಡ್ತಾ ಇದ್ರು. ಅಂದರೆ ಪೊಲೀಸ್ ಇಲಾಖೆಗೆ ಅಂದರೆ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಮಾಡಿ ಅವರು ಹರಿಬಿಡ್ತಾ ಇದ್ರು. ಈ ಸಂಬಂಧ ಪೊಲೀಸ್ ಇಲಾಖೆಗೆ ಮುಜುಗರವೂ ಕೂಡ ಆಗ್ತಾ ಇತ್ತು. ಜೊತೆಗೆ ಪೊಲೀಸ್ ಇಲಾಖೆಗೆ ಇದ್ದಂತಹ ಘನತೆ ಮತ್ತು ಮೌಲ್ಯಗಳು ಸಹ ಕುಸಿತಾ ಇತ್ತು. ಇದ್ರ ಬಗ್ಗೆ ಸಾರ್ವಜನಿಕರಿಂದನೂ ಸಹ ಕೆಲವು ಬಾರಿ ಆಕ್ಷೇಪ ಕೂಡ ಬಂದಿತ್ತು. ಈ ಹಿನ್ನೆಲೆ ಸದ್ಯ ಬೆಂಗಳೂರು ನಗರ ವ್ಯಾಪ್ತಿಯ ಪೊಲೀಸ್ ಕಮಿಷನರ್ ವ್ಯಾಪ್ತಿಗೆ ಬರುವಂತಹ ಸಂಬಂಧ ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಬಿ ಅವರಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿ ಈ ರೀತಿ ಯಾರು ರೀಲ್ಸ್ ಮಾಡ್ತಾರೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇನ್ನು ಮುಂದೆ ಈ ರೀತಿ ಮಾಡಬಾರ್ದ ರೀತಿ ಆಯಾ ಒಂದು ವಿಭಾಗದ ಏನು ACP ಅಥವಾ DCPಗಳಿದ್ರೆ ಇದನ್ನ ಮೇಲುಸ್ತರೇನ ನೋಡ್ಕೋಬೇಕು, ಮತ್ತೆ ಈ ರೀತಿ ಮಾಡಬಾರ್ದ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈಗ ಕಮಿಷನರ್ ಅವರು ಸೂಚನೆಯನ್ನು ಕೊಟ್ಟಿರೋದು. ಸದ್ಯ ಈಗ ಎಲ್ಲ DCPಗಳು ACPಗಳಾಗಿರ್ಬೋದು ಈ ಒಂದು ಏನು ಕಮಿಷನರ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ಇನ್ನು ಮುಂದೆ ಯಾವ ಅಧಿಕಾರಿಗಳು ಸಹ ಪಾಲಿಸಬೇಕು ಅಂತ ಹೇಳಿ ಈಗ ಸುತ್ತೋಲೆಯನ್ನು ಹೊರಡಿಸಿರೋದು. ಇನ್ನು ಮುಂದೆ ಈ ರೀತಿ ಮಾಡಬಾರ್ದು ಅಂತ ಹೇಳಿ ಎಚ್ಚರಿಕೆಯನ್ನು ಸಹ ನೀಡಿದಂಗಾಗಿದೆ. ರೆಹಮಾನ್, ಥ್ಯಾಂಕ್ ಯು ಪ್ರದೀಪ್.